ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 44 ಇಂಚು ಬ್ಲೌಸ್ದು ಯಾವ ರೀತಿ ಮೆಷರ್ಮೆಂಟ್ ತೊಗೊಬೇಕು, ಹಾಗೆ ಯಾವ ರೀತಿ ಕಟಿಂಗ್ ಮಾಡಬೇಕು, ಹಾಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋನ ನಾನು ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು 44 ಇಂಚು ಸೈಜ್ ಬರುವಂಥ ಬ್ಲೌಸ್. ಇದು ಸಾದಾ ಬ್ಲೌಸಿಂದ ನಾನು ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ಸಾದಾ ಬ್ಲೌಸ್ನೇ ಸಹ ಹೊಲಿತಾ ಇದ್ದೀನಿ. ನೋಡೋಣ ಎಲ್ಲೆಲ್ಲಿ ನಾವು ಎಷ್ಟೆಷ್ಟು ಇಟ್ಕೊಬೇಕು, ಸಾದಾ ಬ್ಲೌಸ್ ಹೊಲಿಬೇಕಾದ್ರೆ ಮತ್ತು ಲೈನಿಂಗ್ ಬ್ಲೌಸ್ಗೂ ಸಾದಾ ಬ್ಲೌಸ್ಗೂ ಇರೋ ಡಿಫ್ರೆನ್ಸಸ್ ಏನು, ಮತ್ತು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಇವಾಗ ಮೆಷರ್ಮೆಂಟ್ ತೊಗೊಂಡ್ಬಿಡೋಣ. ಮೊದಲಿಗೆ ಅಗಲನ ಮೆಷರ್ಮೆಂಟ್ ತೊಗೊಳ್ಳೋಣ. ಅಗಲ ನಾನು ಆಲ್ರೆಡಿ ಹೇಳಿದ್ದೀನಿ 44 ಇಂಚು ಅಂತ, ಆದರೂ ನಿಮ್ಗೊಂದ್ಸಲಿ ತೋರ್ಸೋಕ್ಕೋಸ್ಕರ ನೋಡಿ, ಇಲ್ಲಿ ಈ ಕಡೆ ಹುಕ್ ಪಟ್ಟಿ ಇದೆ ಅಲ್ಲ, ಈ ಹುಕ್ ಪಟ್ಟಿಯಿಂದ ಕಂಕ್ಲು ಕೆಳಗಡೆ ತನಕ ಮೆಷರ್ಮೆಂಟ್ ತೊಗೊಬೇಕು. ಇದು 10.5 ಬರ್ತಾ ಇದೆ, ಓಕೆನಾ. ಇಲ್ಲಿ ಎಕ್ಸಾಕ್ಟಾಗಿ 10.5 ಇಂಚ್ ಬರ್ತಾ ಇದೆ. ನಾವು ಇದು ಒಂದು ಕಡೆ ಮೆಷರ್ಮೆಂಟ್ ತೊಗೊಂಡು ಇದೇ ಅಳತೆಗೆ ಕಟ್ ಮಾಡೋಕ್ಕೆ ಹೋಗಬಾರ್ದು. ಇನ್ನೆಷ್ಟು ಈ ಕಡೆನೂ ಸಹ ಇನ್ನೂ ಒಂದು ಮೆಷರ್ಮೆಂಟ್ ತೊಗೊಂಡು ನೋಡಬೇಕು. ಕೆಲವೊಂದ್ಸಲಿ ಎರಡು ಒಂದೇ ಬರುತ್ತೆ, ಕೆಲವೊಂದ್ಸಲಿ ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಈ ಥರ ವೇರಿಯೇಷನ್ಸ್ ಬರುತ್ತೆ. ಇದು ದಾರ ಹಾಕ್ತೀವಲ್ಲ ಆ ಕಡೆ ಅರ್ಧದಿಂದ ಮಾತ್ರ ಇಟ್ಕೊಂಡು ಈ ರೀತಿ ಮೆಷರ್ಮೆಂಟ್ ತೊಗೊಂಡು ನೋಡಬೇಕು. ನೋಡಿ, ಇಲ್ಲಿ 11 ಇಂಚ್ ಬರ್ತಾ ಇದೆ ಇದು ಅಂಕ್ಲು ಕೆಳಗಡೆ. ಅದು ಆ ಕಡೆ 10.5 ಬಂತು, ಈ ಕಡೆ 11 ಇಂಚ್ ಬಂತು. ಈ ರೀತಿ ಬಂದಿದ್ದ ಕೇಸಲ್ಲಿ ಯಾವುದಪ್ಪ ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋನ ನೋಡಿ ಇನ್ಮೇಲೆ ಈ ಕನ್ಫ್ಯೂಷನ್ನು ಕ್ಲಿಯರ್ ಆಗುತ್ತೆ. ಯಾಕೆ ಅಂದರೆ ಯಾವುದು ಕಮ್ಮಿ ಇರುತ್ತೋ ಅದನ್ನು ನಾವು ತೊಗೊಳಕ್ಕೆ ಹೋಗಬಾರ್ದು, ಯಾವುದು ಜಾಸ್ತಿ ಇರುತ್ತೋ ಆ ಅಗಲನ ನಾವು ತೊಗೊಬೇಕಾಗತ್ತೆ. ನಾನು ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಇದು 10.5 ಬರ್ತಾ ಇದೆ, ಇದು 11 ಇಂಚ್ ಬರ್ತಾ ಇದೆ ಬಾಡಿ ಅಗಲ. ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಾವು ಬಾಡಿ ಅಗಲ ಅಂತ ಕನ್ಸಿಡರ್ ಮಾಡಿ ತೊಗೊಬೇಕು. ಇವಾಗ ಇದು 11 ಇಂಚ್ ಬರ್ತಾ ಇದೆ ಅಲ್ಲ, ಸೊ ಇವ್ರದ್ದು ಬಾಡಿ ಅಗಲ ಬಂದು 11 ಅಂತ ನಾವು ತೊಗೊಬೇಕಾಗತ್ತೆ. ನಿಮಗೂ ಈ ಥರ ಪ್ರಾಬ್ಲಮ್ ಇದ್ದರೆ ಇನ್ಮೇಲೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾವುದು ಜಾಸ್ತಿ ಬರುತ್ತೋ ಅದನ್ನು ತಗೊಳ್ಳಿ, ಓಕೆನಾ. ನೆಕ್ಸ್ಟು ಇದಾದಮೇಲೆ ಸೊಂಟದ ಅಗಲನೂ ಸಹ ನಾವು ಚೆಕ್ ಮಾಡ್ಕೊಳ್ಳೋಣ. ಸೊಂಟದ ಅಗಲ ಚೆಕ್ ಮಾಡ್ಕೊಳ್ಳೋಕ್ಕೆ ಇದ್ರದ್ದು ಏನಿದೆ ಅರ್ಧ ಇಂಚು ನಾವು ಬಿಟ್ಟು ತಗೊಳ್ಳಿ. ಫುಲ್ಲು ಸೊಂಟದ ಅಗಲ ಎಷ್ಟಿದೆ ಅವ್ರದ್ದು ರೆಡಿ, ಅದನ್ನು ತಗೊಳ್ಳಿ. 34.5 ಬರ್ತಾ ಇದೆ, ಓಕೆನಾ. ಆ ವರೆನ ಸೈಡ್ಗಿಡಿ. 34ರಲ್ಲಿ 4ನೇ 1 ಭಾಗ ಅಂತ ಅಂದರೆ ಟೇಪ್ ಮಾಡಿಸ್ಕೊಳ್ಳಿ. ಅದು 17 ಬಂತು. 17ರಲ್ಲಿ ಮತ್ತೆ ಅರ್ಧ ಅಂತ ಅಂದರೆ 8.5 ಬರುತ್ತೆ. 8.5 ಇನ್ನೊಂದು 1/4 ಇಂಚು, ಅಲ್ಲಿ 8.5 ಮೇಲೆ 1 ಪಾಯಿಂಟು, ಅಲ್ಲಿ ಅರ್ಧ ಇಂಚು ಸಿಗ್ತಲ್ಲ ಅದು ಪರವಾಗಿಲ್ಲ, ಅದನ್ನು ಬಿಟ್ಟರೆ 8.5 ಬರುತ್ತೆ. ಈ 8.5ಗೆ ನಾವು ಬಾಡಿ ಅಗಲ ಅವ್ರಿಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಲೂಸ್ ಅಂತ ಎಷ್ಟು ಕೊಡ್ತೀವಿ ಅಂತ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಕೊಡ್ತೀನಿ ಅವ್ರಿಗೆ ಲೂಸು. ಸೊ ಅದರಿಂದ 1.5 ಪ್ಲಸ್ 1 ಇಂಚು ನಾವು ಬೆನ್ನ ಹತ್ರ ಡಾಟ್ ಹಿಡಿತೀವಲ್ಲ ಅದು 11 ಇಂಚು ಇವ್ರದ್ದು ಸೊಂಟದ ಅಗಲ ಬರ್ತಾ ಇದೆ. ಮೇಲ್ಗಡೆ ಬಾಡಿ ಅಗಲ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು 11 ಇಂಚ್ ಬರ್ತಾ ಇದೆ. ಕೆಳಗಡೆ ಸೊಂಟದ ಹತ್ರ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲನೂ ಸೇರಿಸಿ 11 ಇಂಚ್ ಬರ್ತಾ ಇದೆ. ಈ ರೀತಿ ನಾವು ಬಾಡಿ ಅಗಲ, ಮೇಲ್ಗಡೆ ಬಾಡಿ ಅಗಲ ಏನಿರುತ್ತಲ್ಲ ಅದ್ರ ಒಳಗಡೆನೆ ಸೊಂಟದ ಅಗಲ ಬಂದರೆ ನಮಗೆ ಟೆನ್ಷನ್ ಇಲ್ಲ. ಸ್ಟ್ರೈಟಾಗಿ ನಾವು ಮೇಲ್ಗಡೆ ಬಾಡಿ ಅಗಲ ಏನು ತೊಗೊಂಡಿರ್ತೀವಿ ಅಲ್ಲ ಹಂಗೆ ಸ್ಟ್ರೈಟಾಗೇ ಕಟ್ ಮಾಡಿಕೊಂಡು ತೊಗೊಬೋದು. ಅಕಸ್ಮಾತ್ ಸೊಂಟದ ಅಗಲ ಮೇಲ್ಗಡೆ ಚೆಸ್ಟ್ ಬಾಡಿ ಅಗಲಕ್ಕಿಂತ ದೊಡ್ಡದಾಗಿ ಬಂದರೆ ನಾವು ಕ್ರಾಸ್ ಕಟ್ಟಿಂಗ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎಲ್ಲದನ್ನು ಅಗಲ, ಉದ್ದ, ಶೋಲ್ಡರ್, ಕಂಕ್ಲು, ಕತ್ ಮುಂದೆ, ಕತ್ ಹಿಂದೆ, ಶೇಪ್, ಈ ಅಗಲದ ಪಕ್ಕ ಸೊಂಟ ಅಂತ ಬರೆದಿದ್ದೀನಲ್ಲ ಇಲ್ಲಿ ಅವ್ರದ್ದು ಎಷ್ಟು ಅಂತಲೂ ನೋಟ್ ಮಾಡ್ಕೊತೀನಿ. ಶೇಪ್ ಆದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕ್ರಾಸ್ ಬೆಲ್ಟು, ಅದಾದಮೇಲೆ ತೋಳು ಅಗಲ, ತೋಳು ಉದ್ದ, ಫಿಟ್ಟಿಂಗ್. ಇದಿಷ್ಟನ್ನು ನೀವು ಈ ರೀತಿ ನಿಮಗೆ ಕಂಪ್ಲೀಟಾಗಿ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ಆ, ಉ, ಶೋ, ಕಂಗ್ ಅಂತ ಒಂದೊಂದು ಅಕ್ಷರನ ಬರ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಾನು ಬರ್ಕೊಂಡು ಇದ್ರ ಪಕ್ಕ ಅವ್ರದ್ದು ಫಿಟ್ಟಿಂಗ್ ಎಷ್ಟು ಪ್ಲಸ್ ಅದ್ರ ಜೊತೆಗೆ ನಾನು ಎಷ್ಟನ್ನ ಆ್ಯಡ್ ಮಾಡಬೇಕು ಮತ್ತು = ಹಾಕಿ ನಾನು ಟೋಟಲಾಗಿ ಎಷ್ಟಕ್ಕೆ ಕಟಿಂಗ್ ಮಾಡಬೇಕು ಅಂತ ಎಲ್ಲದನ್ನು ನಾನು ಈ ರೀತಿ ಇದ್ರ ಪಕ್ಕ ನೋಟ್ ಮಾಡ್ಕೊತೀನಿ, ಓಕೆನಾ. ಇವಾಗ ಉದ್ದ ಬಂದು ಮಾಮೂಲಿ ಯಾವಾಗಲೂ ಬೆನ್ನ ಹತ್ರನೇ ತೊಗೊಬೇಕು. ಉದ್ದನ ಮೇಲ್ಗಡೆ ಕಂಕಳಿಂದ ಕರೆಕ್ಟಾಗಿ ಇಲ್ಲಿ ಡಾಟ್ ಹಿಡ್ದಿರ್ತಾರಲ್ಲ ಬೆನ್ನ ಹತ್ರ ಅಲ್ಲಿಗೆ ಉದ್ದನ ಕನ್ಸಿಡರ್ ಮಾಡ್ಕೊಬೇಕು. ಈ ರೀತಿ ಎತ್ತಿ ಇಟ್ಕೊಳ್ಳಿ ಕೈಯಲ್ಲಿ. ಈಗ ಸ್ವಲ್ಪ ಎಳೆದು ಇಟ್ಕೊಂಡ್ರೆ 15.5 ಬರುತ್ತೆ ಇವ್ರದ್ದು. ನೋಡಿ 15.5 ಮೇಲೆ 1 ಪಾಯಿಂಟು ಜಾಸ್ತಿ ಬರುತ್ತೆ, 15.5 ಅಂತ ತೊಗೊಬೋದು. 15.5 ಇಲ್ಲ 15.75, ಓಕೆನಾ. ಇವ್ರದಕ್ಕೆ ಏನು ಮಾಡಬೇಕು, ಇಲ್ಲಿ ಒಳಗಡೆ ಮಡಿಸಿ ಹೊಲಿಯೋದಕ್ಕೋಸ್ಕರ 1.5 ಇಂಚು 2 ಇಂಚು ಬಿಟ್ಕೊಬೇಕಾಗತ್ತೆ ಎಕ್ಸ್ಟ್ರಾ. 15.5ಗೆ ಪ್ಲಸ್ 2 ಇಂಚ್ ಅಂತ ಸೇರಿಸ್ಕೊಂಡು
17ವರೆಗೆ ಕಟ್ ಮಾಡ್ಕೊಬೇಕು ನಾವು. ಇದು ಅಕಸ್ಮಾತ್ ಬಟ್ಟೆ ಸಾಲಿಲ್ಲ ಅಂದರೆ ಇವರು ಬೇರೆ ಬಟ್ಟೆಲಿ ಹಾಕಿ ಟರ್ನ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಬೇಕಾದರೂ ಮಾಡ್ಕೊಬೋದು. ಓಕೆನಾ. ಇವಾಗ ಅದಾದಮೇಲೆ ಶೋಲ್ಡರ್ ನಾವು ತೆಗಿಯೋಕ್ಕೆ ನೀಟಾಗಿ ಎರಡು ಮೇಲೆ ಜಾಯಿಂಟ್ ಆಗಿರುತ್ತಲ್ಲ ಫ್ರಂಟು ಬ್ಯಾಕು, ಅದನ್ನು ನೀಟಾಗಿ ಸಮಕ್ಕೆ ಇಟ್ಕೊಂಡು ಮೊದಲನೇ ಹುಕ್ಸ್ ಅದನ್ನು ಹಾಕಿ ಅವ್ರು ಹಾಕೊಂಡಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಆ ರೀತಿ ಈ ಥರ ಎರಡು ಕಂಕಳನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಇದೆರಡನ್ನು ಹೀಗೆ ಸಮಕ್ಕೆ ಇಟ್ಕೊಂಡು ಇಲ್ಲಿಂದ ಈ ಭಾಗದಿಂದ ಈ ಭಾಗಕ್ಕೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ನೋಡ್ಕೊಬೇಕಾಗತ್ತೆ. 11ವರೆ ಬರ್ತಾ ಇದೆ ಇವ್ರದ್ದು. 11ವರೆಯಲ್ಲಿ ಅರ್ಧ ಅಂದರೆ 5:15 ನೋಡಿ. 11ವರೆಯಲ್ಲಿ ಅರ್ಧ, 11ವರೆಯಲ್ಲಿ ಅರ್ಧ ಅಂದರೆ 5:15 ಫುಲ್ ಶೋಲ್ಡರ್ ಆಯಿತು. ಇದು ಶೋಲ್ಡರ್ ಬಂದು ಎಷ್ಟಿದೆ? 2ವರೆ ಇದೆ. 2ವರೆ ಇದೆ. ಸೊ 2ವರೆಗೆ 1 ಇಂಚ್ ಸೇರಿಸ್ಕೊಳ್ಳೋಣ. 3ವರೆ ಆಯಿತು. ಇನ್ನು ಮಿಕ್ಕಿದೆಷ್ಟು? 1, ಇಲ್ಲಿಂದ ಇಲ್ಲಿಗೆ 1, 2, 2.25 ಇಂಚ್ ಬರುತ್ತೆ. ಕತ್ ಹತ್ರ ನಾವು 2.25 ಇಂಚ್ ಬಿಟ್ಕೊಬೇಕು. ಇದಾದಮೇಲೆ ಕತ್ ಮುಂದೆಗಡೆ ತೊಗೊಬೇಕು. ಕತ್ ಮುಂದೆ ಅಂದರೆ ಶೋಲ್ಡರಿಂದ ಈ ರೀತಿ ಶೋಲ್ಡರ್ಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಟೇಪ್ನ ಹೀಗೆ ಇಟ್ಕೊಂಡು ಫೋಲ್ಡ್ ಹೀಗೆ ಅದು ಎಲ್ಲಿಗೆ ಬರುತ್ತೋ ನೀಟಾಗಿ ಹೀಗೆ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಹೀಗೆ ಫೋಲ್ಡ್ ಮಾಡಿದ್ರೆ ಆಯಿತು. ಅದು ಬಂದು ಒಂದು 6:15 ಬರ್ತಾ ಇದೆ. ಓಕೆನಾ. ಈ ಕತ್ತಿಗೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿಂಗ್ ಅಂತ ಆ್ಯಡ್ ಮಾಡೋಂಗಿಲ್ಲ. ಸೇಮ್ ಅದು ಎಷ್ಟಿದೆಯೋ ಅಷ್ಟನ್ನೇ ತೊಗೊಬೇಕು. ಅದಾದಮೇಲೆ ಇಲ್ಲಿ ಕಂಕ್ಲಿ ನಾವು ಇದೇನು ಶೋಲ್ಡರ್ ತೊಗೊಂಡಿರ್ತೀವಲ್ಲ ಇದರ ಆಚೆ ಈಚೆ ಅಂದರೆ ಆಚೆ ಈಚೆ ಅಂದರೆ 1/4 ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಅಥವಾ 1/4 ಇಂಚ್ ಅರ್ಧ ಇಂಚ್ ಕಮ್ಮಿ, ಇದಕ್ಕಿಂತ ಕಮ್ಮಿ ಇರುತ್ತೆ. ಇಷ್ಟೇ ಇರುತ್ತೆ ಕಂಕ್ಲು. 2 ಆಲ್ಮೋಸ್ಟ್ ಇಲ್ಲ ಅಂದರೆ ಸೇಮ್ ಇರುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ತೀರಾ ವೇರಿಯೇಷನ್ ಅಂತೂ ಆಗೋದೇ ಇಲ್ಲ. ಸೊ ಇದು ಬಂದು ಒಂದು 5:15 ಬರ್ತಾ ಇದೆ. ಓಕೆನಾ. ಇದು ಅಷ್ಟೇ 5:15. ಬಟ್ ಈ ಬಾಡಿ ಅಳತೆಗೆ ಒಂದು 6 ಇಂಚ್ ಆದರೂ ಬೇಕು. ನಾನು ಇವ್ರಿಗೆ ಒಂದು 6 ಇಂಚ್ ತೊಗೊತೀನಿ. 5:15 ಬರ್ತಾ ಇದೆ. ಒಂದು 1/4 ಇಂಚ್ ಸೇರಿಸಿ ನಾನು 6 ಇಂಚಿಗೆ ಕಟಿಂಗ್ ಮಾಡ್ತೀನಿ. ಇವ್ರದ್ದು ಬಾಡಿ ಆಗಲೇ ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಕಂಕ್ಲ ಹತ್ರ ಅವ್ರಿಗೆ ಟೈಟು ಅನ್ನೋ ಫೀಲ್ ಆಗಬಾರ್ದು. ಅದರಿಂದ ಒಂಚೂರು ನಾನು ದೊಡ್ಡದು ತೊಗೊತೀನಿ 6 ಇಂಚಿಗೆ. ನೆಕ್ಸ್ಟು ಅದಾದಮೇಲೆ ಶೇಪ್ ಮೆಷರ್ಮೆಂಟ್ ತೊಗೊಳೋದಕ್ಕೆ ಇದು ಏನಿದೆ ಈ ಭಾಗ ಕ್ರಾಸ್ ಬೆಲ್ಟ್ನ ಬಿಟ್ಟು ಬರೀ ಇದು ಮತ್ತು ಇಲ್ಲಿಂದ ಇಷ್ಟು ತನಕ, ಆ ನಂತರ ಇಲ್ಲಿ ಕಂಕ್ಳ ಹತ್ರ ಇಲ್ಲಿಂದ ಇಲ್ಲಿ ತನಕ ಇಷ್ಟನ್ನೇ ನಾವು ತೊಗೊಬೇಕು. ಕ್ರಾಸ್ ಬೆಲ್ಟ್ನ ಮೆಷರ್ಮೆಂಟ್ ಮಾಡೋಂಗಿಲ್ಲ. ಅದನ್ನೇ ಸಪ್ರೇಟಾಗಿ ಮೆಷರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡ್ಕೊಬೇಕು. ಇವಾಗ ಇದು ಶೇಪು ಗುಂಡಿ ಪಟ್ಟಿ ಹತ್ರ 5.25 ಬರ್ತಾ ಇದೆ. 5.25ಗೆ 1 ಇಂಚ್ ಸೇರಿಸಿ 6.25ಗೆ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದಾದಮೇಲೆ ಈಗ ಮಧ್ಯದ ಶೇಪ್ ತೊಗೊಳೋದಕ್ಕೆ ಇದು ಬಂದು 13.25 ಬರ್ತಾ ಇದೆ. ಓಕೆನಾ. 13.25ಗೆ 1 ಇಂಚ್ ಸೇರಿಸಿ 14.25ಗೆ ಕಟಿಂಗ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಕಂಕ್ಳು ಕೆಳಗಡೆ ಇದು ಬಂದು 6.25 ಬರ್ತಾ ಇದೆ. 6.25ಗೆ 1 ಇಂಚ್ ಸೇರಿಸಿ 7.25ಗೆ ಕಟಿಂಗ್ ಮಾಡ್ಕೊತೀನಿ. ಜೊತೆಗೆ ಅದ್ರ ಜೊತೆಗೆ ಇಲ್ಲಿ ಡಾಟ್ ಹಿಡ್ದಿದ್ದಾರಲ್ಲ ಇದಕ್ಕೆ 1/4 ಇಂಚು ನೋಡಿ. ಇಲ್ಲೂ ಅಷ್ಟೇ 1/4 ಇಂಚ್ ಅಷ್ಟೇ ಡಾಟ್ ಹಿಡ್ದಿರೋದು. ಅದಕ್ಕೆ 7 ಇಂಚಿಗೆ ನಾನು ತೊಗೊಂಡು 7 + 1 ಇಂಚು 8 ಇಂಚಿಗೆ ನಾನು ಕಟ್ಟಿಂಗ್ ಮಾಡ್ಕೊತೀನಿ. ಇದು ಆ ಡಾಟ್ ಹಿಡಿಯೋಕ್ಕೋಸ್ಕರ 1/4 ಇಂಚ್ ಬಿಟ್ಕೊತೀನಿ ಸಾಕು. ಇದಾದಮೇಲೆ ಇವಾಗ ನೆಕ್ಸ್ಟು ಇದ್ರ ಕೆಳಗಡೆನೆ ಕ್ರಾಸ್ ಬೆಲ್ಟ್ನ ಮೆಷರ್ಮೆಂಟ್ ತೊಗೊಬೇಕು. ಕ್ರಾಸ್ ಬೆಲ್ಟ್ ಮೆಷರ್ಮೆಂಟ್ ತೊಗೊಳೋದಕ್ಕೆ ನೋಡಿ ಇಲ್ಲಿ ಕರೆಕ್ಟಾಗಿ ಇದು 3.25 ಬರ್ತಾ ಇದೆ. 3.25ಗೆ 1 ಇಂಚ್ ಸೇರಿಸಿ 4.25ಗೆ ಕಟಿಂಗ್ ಮಾಡ್ಕೊತೀನಿ. ಅದಾದಮೇಲೆ ಮಧ್ಯದ ಶೇಪ್ ಏನಿದೆ ಅದ್ರ ಕೆಳಗಡೆ 3 ಇಂಚು ಮತ್ತು ಈ ಕಡೆ ಕಾರ್ನರು 3 ಇಂಚು. ಬ್ಯಾಕ್ ನಾವು ಕತ್ತು ಮೆಷರ್ಮೆಂಟ್ ತೊಗೊಬೇಕಾದ್ರೆ 2 ರೀತಿಯಲ್ಲಿ ನಾವು ಕತ್ ಮೆಷರ್ಮೆಂಟ್ ತೊಗೊಬೋದು. ಮೊದಲಿಗೆ ನೀಟಾಗಿ ಫಸ್ಟ್ ಈ ರೀತಿ ಹಾಸ್ಕೊಂಡು ಮಾಮೂಲಿ ನಾವು ಕತ್ ಫ್ರಂಟ್ ಮುಂದೆಗಡೆ ಏನು ತೊಗೊಂಡ್ವಿ ಕತ್ ಮುಂದೆಗಡೆ ಆ ರೀತಿ ಹೀಗೆ ಇಟ್ಕೊಂಡು ಇದು ಎಲ್ಲಿಗೆ ಓಪನ್ ಬರುತ್ತೆ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ 10.25 ಬರ್ತಾ ಇದೆ. ಓಕೆನಾ. 10.25 ಬರುತ್ತೆ. ಈ ರೀತಿ ಆದರೂ ತೊಗೊಬೋದು. ಇಲ್ಲ ಅಂದರೆ ಟೋಟಲ್ ಬೆನ್ನು ಉದ್ದ ನಾವು ಮೆಷರ್ಮೆಂಟ್ ತೊಗೊಂಡಿರ್ತೀವಿ ಅಲ್ವಾ, 15.25 ಬಂದಿತ್ತಲ್ಲ ಇವ್ರದ್ದು. 15.25ಯಲ್ಲಿ ಇಲ್ಲಿ ಎಷ್ಟು ಉಳಿಕೆ ಇದೆ ನೋಡಿ, ಕತ್ತು ಡೀಪ್ ಶೇಪ್ ತೆಗ್ದಾದ್ಮೇಲೆ ಎಷ್ಟು ಉಳಿದಿದೆ ಅದನ್ನು ಅಳ್ಕೊಳ್ಳೋಣ. 15.25ಯಲ್ಲಿ ಇದು 5 ಇದೆ. 5 ಇಂಚನ್ನ ಮೈನಸ್ ಮಾಡಿದ್ರೆ ಆವಾಗ ನಮಗೆ 10.25 ಬರುತ್ತೆ. ಹಿಂಗಾದರೂ ಇಟ್ಕೊಂಡು ತೆಗಿಬೋದು ಅಥವಾ ನಮ್ಮದು ಟೋಟಲ್ ಉದ್ದ ಏನಿದೆ ಅದರಲ್ಲಿ ಇದನ್ನು ಮೈನಸ್ ಮಾಡಿದಾಗಲೂ ನಮಗೆ ಕರೆಕ್ಟಾಗಿ ಬರುತ್ತೆ 10.25 ಅಂತ
ಬಟ್ ಅವರು ಇನ್ನೊಂಚೂರು ಡೀಪ್ ಇಡಿ ಅಂತ ಹೇಳಿದ್ರು. ಸೊ ನಾನು 11 ಇಂಚಿಗೆ ಕಟ್ ಮಾಡ್ಕೊತೀನಿ. ಓಕೆನಾ. ಇದಾದಮೇಲೆ ತೋಳು. ಇವಾಗ ತೋಳು ಉದ್ದನ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ. ತೋಳು ಉದ್ದ ಬಂದು ಇದರಲ್ಲಿ ನೋಡಿ 10 ಇಂಚಿದೆ. ಆದರೆ ಇವ್ರು ನನಗೆ ಕೊಟ್ಟಿರೋ ಸ್ವಲ್ಪ ಫ್ಯಾಬ್ರಿಕ್ಕು ಕಮ್ಮಿ ಇದೆ. ಸೊ ಅದರಿಂದ ತೋಳು ಉದ್ದ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿರೋದ್ರಿಂದ ನನಗೆ ಎಷ್ಟು ಮಿಕ್ಕುತ್ತೆ ಅದ್ರ ಮೇಲೆ ನಾನು ತೋಳು ಉದ್ದನ ತೊಗೊತೀನಿ. ಇವಾಗ ಈ ಮೆಷರ್ಮೆಂಟ್ ಎಲ್ಲನೂ ತೊಗೊಂಡಲ್ಲ, ಅದನ್ನೆಲ್ಲನೂ ನೋಡಿ ನಾನು ಈ ರೀತಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ನೋಟ್ನ ನೋಡಿಕೊಂಡೆ ನಾನು ಕಟಿಂಗ್ನ ಮಾಡ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮೆಷರ್ಮೆಂಟ್ ತೊಗೊಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಕಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.